ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾಳೆಯಿಂದ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಆಷಾಢ ಮಾಸದಲ್ಲಿ ಶುಕ್ರವಾರದ ಲಕ್ಷ್ಮೀ ಪೂಜೆ ತುಂಬಾ ವಿಶೇಷ. ಅದರ ಜೊತೆಗೆ ಈ ಒಂದು ದೀಪಾರಾಧನೆ ಕೂಡ ತುಂಬಾ ಶ್ರೇಷ್ಠ. ಯಾರಿಗೆ ಯಾವುದು ಸುಲಭ ಅನಿಸುತ್ತೋ ಆ ರೀತಿ ಆಚರಣೆಯನ್ನು ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ಇದೇ ಆಷಾಢ ಮಾಸದಲ್ಲಿ ಮಾಡುವಂಥ ಶ್ರೇಷ್ಠವಾದ ದೀಪಾರಾಧನೆಗಳು, ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಯಾವ ರೀತಿ ದೀಪ ಹಚ್ಚಬೇಕು ಅದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಪ್ರತಿ ಶುಕ್ರವಾರ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ. ಅದೇ ದಿನ ಪ್ರತಿ ಶುಕ್ರವಾರ ಸಂಜೆ ಹೊಸಲಿಗೆ ದೀಪನ ಹಚ್ಚಬೇಕು. ತುಂಬ ಒಳ್ಳೆಯದು. ಈಗ ಶುರು ಮಾಡಿದ್ರೆ ಶ್ರಾವಣ ಮಾಸ ಕಂಪ್ಲೀಟ್ ಆಗೋ ತನಕ ಮಾಡಬೇಕು. ಅಂದರೆ ಒಟ್ಟು ನಿಮಗೆ 8 ಶುಕ್ರವಾರಗಳು ಸಿಗುತ್ತೆ. 8 ಶುಕ್ರವಾರನೂ ಸಂಜೆ ಹೊತ್ತು ಹೊಸಲಿಗೆ ದೀಪ ಹಚ್ಚಿ. ಸಾಮಾನ್ಯವಾಗಿ ತುಂಬ ಜನ ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಪೂರ್ತಿ ಅಥವಾ ಸೋಮವಾರ ಶುಕ್ರವಾರ ಹೀಗೆ ಹೊಸಲ ಹತ್ರ ದೀಪ ಹಚ್ತಾರೆ. ಆದರೆ ಲಕ್ಷ್ಮೀ ಪೂಜೆ ಮಾಡುವಾಗೆಲ್ಲ ಕೂಡ ನೀವು ಯಾವುದೇ ತಿಂಗಳಲ್ಲಿ ಮಾಡಿದ್ರೂ ಮುಸ್ಸಂಜೆ ಹೊತ್ತಲ್ಲಿ ಹೊಸಲಿನ ಹತ್ರ ಮಣ್ಣಿನ ದೀಪಗಳನ್ನು ಹಚ್ಚಬೇಕು. ತುಂಬ ಒಳ್ಳೆಯದು. ಅದೇ ರೀತಿ ಈ ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡಿ. ಕೆಲಸಕ್ಕೆ ಹೋಗುವಂಥವ್ರು ಸಂಜೆ ಮನೆಗೆ ಬರೋದು ತಡ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಮಾಡ್ಬೋದಾ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ 5:30ರಿಂದ 6:30 ಒಳಗಾಗಿ ನಿಮ್ಮ ಮನೇಲಿ ಪೂಜೆ ಮಾಡ್ತೀರಾ ಅಂದರೆ ಆ ಸಮಯದಲ್ಲೂ ಕೂಡ ಹೊಸಲಿನ ಹತ್ರ ದೀಪ ಹಚ್ಬೋದು. ಅಥವಾ ಬೆಳಗ್ಗೆ ಪೂಜೆ ಮಾಡಿರ್ತೀರ, ಅದೇ ದಿನ ಶುಕ್ರವಾರ ಸಂಜೆ ಮುಸ್ಸಂಜೆ ಹೊತ್ತಲ್ಲಿ ಸ್ವಲ್ಪ ಮುಂಬಾಗ್ಲ ಹತ್ರ ನೀರನ್ನು ಪ್ರೋಕ್ಷಣೆ ಮಾಡಿ, ರಂಗೋಲಿ ಚೆನ್ನಾಗಿದ್ದರೆ ಅದೇ ಇರಲಿ, ಏನಾದರೂ ಸ್ವಲ್ಪ ರಂಗೋಲಿ ಏನಾದರೂ ಕದರೋಗಿದ್ರೆ ಅದನ್ನು ಗೂಡಿಸಿ ತೆಗೆದುಹಾಕಿ ಮತ್ತು ಹೊಸ ರಂಗೋಲಿನ ಹಾಕಿ 2 ಕಡೆನೂ ಮಣ್ಣಿನ ದೀಪ ಹಚ್ಚಿ ಹೂಗಳನ್ನ ಇಟ್ಟು ನೀವು ಸಂಜೆ ಪೂಜೆನ ಮಾಡಬೇಕು. ಈಗಾಗಲೇ ಉಪಯೋಗಿಸಿರುವಂಥ ಮಣ್ಣಿನ ದೀಪಗಳಿದ್ದರೆ ಅದನ್ನು ಚೆನ್ನಾಗಿ ತೊಳೆದು ನೀವು ಉಪಯೋಗಿಸಬಹುದು. ಇಲ್ಲ ಅನ್ನೋರು ಬೇಕಾದರೆ ಹೊಸ ಮಣ್ಣಿನ ದೀಪಗಳನ್ನು ತಗೊಳ್ಳಿ. ಇನ್ನು ಮಂಗಳಗೌರಿ ವ್ರತಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮಂಗಳವಾರ ಶುಕ್ರವಾರ ಹೊಸಲಿನ ಹತ್ರ ಮುಸ್ಸಂಜೆ ಹೊತ್ತಲ್ಲಿ ದೀಪ ಹಚ್ಚೋದು ತುಂಬ ಒಳ್ಳೆಯದು. ಈ ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡಿ. ಇದು ಕೂಡ ಶ್ರೇಷ್ಠವಾದ ದೀಪಾರಾಧನೆ. ದೀಪಗಳು ಬೆಳಕಿನ ಸಂಕೇತ. ಮನೆ ಹೊರಗಡೆಯಿಂದ ಯಾವುದೇ ನೆಗೆಟಿವಿಟಿ ಒಳಗಡೆ ಬರದೇ ಇರೋ ಹಾಗೆ ತಡೆದು ಒಂದು ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಮನೇಲಿ ತುಂಬಾ ನೆಗೆಟಿವಿಟಿ ಇದೆ. ಎಷ್ಟೋ ಮನೆಗಳಲ್ಲಿ ಮುಸ್ಸಂಜೆ ಹೊತ್ತಲ್ಲೇ ಹೆಣ್ಮಕ್ಳು ಕಣ್ಣೀರು ಹಾಕೋದು, ಕಿರಿಕಿರಿ, ಜಗಳ, ತುಂಬ ಕೋಪ ಬರುವಂಥದ್ದು, ಇಂಥದ್ದೆಲ್ಲ ಕೂಡ ಕಡಿಮೆ ಆಗುತ್ತೆ. ಮನೆ ವಾತಾವರಣ ಯಾವಾಗಲೂ ಪ್ರಶಾಂತವಾಗಿರುತ್ತೆ. ತುಳಸಿ ಗಿಡದ ಮುಂದೆ ಪ್ರತಿದಿನ ದೀಪ ಹಚ್ತೀರಾ, ಅದೇ ರೀತಿ ಹೊಸಲಿನ ಹತ್ರ ಕೂಡ ಈ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಶುಕ್ರವಾರ ಈ ರೀತಿ ಹೊಸಲಿನ ಹತ್ರ ದೀಪ ಹಚ್ಚಿ. ಈಗ ನೀವು ಶುರು ಮಾಡಿದ್ರೆ ಶ್ರಾವಣ ಮಾಸ ಕಂಪ್ಲೀಟ್ ಆಗೋ ತನಕ ಆಷಾಢ ಮತ್ತು ಶ್ರಾವಣದಲ್ಲಿ ಇದೇ ರೀತಿಯೇ ಮಾಡಬೇಕು. ನಾವು ಯಾವುದೇ ವ್ರತಗಳನ್ನು ಮಾಡ್ತಾ ಇಲ್ಲ, ಸಿಂಪಲ್ಲಾಗಿ ಶುಕ್ರವಾರ ಪೂಜೆ ತಾನೇ ಮಾಡ್ತಾ ಇರೋದು ಅಂಥೇಳಿ ಈ ದೀಪಗಳನ್ನು ಹಚ್ಚದೇ ಇರಬೇಡಿ. ಪ್ರತಿಯೊಬ್ಬರೂ ಕೂಡ ಹಚ್ಚಬೇಕು. ಈಗ ಮನೇಲಿ ಸೂತ್ಕಗಳಿದೆ, ಹಾಗಾಗಿ ನಾವು ಹಚ್ಬೋದಾ ಅಂತಂದರೆ ಖಂಡಿತವಾಗ್ಲೂ ಹಚ್ಬೋದು. ದೀಪ ಹಚ್ಚೋದಕ್ಕೆ ಯಾವುದೇ ರೀತಿ ಅಡೆತಡೆಗಳು ಇಲ್ಲ. ಇದೇ ರೀತಿ ಆಷಾಢ ಮಾಸದಲ್ಲಿ ಮಾಡುವಂಥ ಇನ್ನೊಂದು ಶ್ರೇಷ್ಠವಾದ ದೀಪಾರಾಧನೆ, ಹೆಚ್ಚಿಗೆ ಫಲಗಳನ್ನು ಕೊಡುವಂಥ ದೀಪಾರಾಧನೆ ಅಂತಂದರೆ ಅದು ನಿಂಬೆಹಣ್ಣಿನ ದೀಪಾರಾಧನೆ. ನಿಂಬೆಹಣ್ಣಿನ ದೀಪ ಹಚ್ಚೋದು ದೇವಿಯ ಅನುಗ್ರಹ ಮತ್ತು ಗ್ರಹ ದೋಷಗಳನ್ನು ನಿವಾರಣೆ ಮಾಡೋ ಸಲುವಾಗಿ ಇದೊಂದು ಅತ್ಯಂತ ಶ್ರೇಷ್ಠವಾದಂಥ ಪರಿಹಾರ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ದುರ್ಗಾದೇವಿ, ಲಕ್ಷ್ಮೀದೇವಿ, ಯಾವುದೇ ಶಕ್ತಿ ದೇವತೆಯ ದೇವಸ್ಥಾನಗಳಲ್ಲಿ ಈ ನಿಂಬೆಹಣ್ಣಿನ ದೀಪನ ಹಚ್ಬೋದು. ಈ ದೀಪಗಳನ್ನು ಕೂಡ ಮಂಗಳವಾರ, ಶುಕ್ರವಾರ ಅಥವಾ ಭಾನುವಾರ ಕೂಡ ಹಚ್ಬೋದು. ಅಂದರೆ ರಾಹುಗಾಲದಲ್ಲೇ ಹಚ್ಚಬೇಕು. ಶುಕ್ರವಾರ ಹಚ್ಚೋದಾದರೆ ಬೆಳಗ್ಗೆ 10:30ಯಿಂದ 12 ಗಂಟೆ, ಮಂಗಳವಾರ ಹಚ್ಚೋದಾದರೆ 3:30ಯಿಂದ 3 ಗಂಟೆ 30 ನಿಮಿಷದಿಂದ 5 ಗಂಟೆ ತನಕ ರಾಹುಗಾಲ ಇರುತ್ತೆ. ಆ ಸಮಯದಲ್ಲಿ ಹಚ್ಬೋದು ದೇವಸ್ಥಾನಗಳಲ್ಲಿ. ಇನ್ನು ಭಾನುವಾರ ಹಚ್ಚೋದಾದರೆ ಸಂಜೆ 4:30ರಿಂದ 6 ಗಂಟೆ. ಈ ರೀತಿ ವಾರದಲ್ಲಿ ಮಂಗಳವಾರ, ಶುಕ್ರವಾರ ಅಥವಾ ಭಾನುವಾರ ನಿಮಗೆ ಯಾವ ದಿನ ಅನುಕೂಲಕರವಾಗಿರುತ್ತೆ ಆ ದಿನದಲ್ಲಿ ಈ ನಿಂಬೆಹಣ್ಣಿನ ದೀಪನ ಯಾವುದೇ ಶಕ್ತಿ ದೇವಿ ದೇವಸ್ಥಾನ ಅಥವಾ ಲಕ್ಷ್ಮೀ ದೇವಸ್ಥಾನಗಳಲ್ಲಿ ಹಚ್ಬೋದು. ಯಾವುದೇ ಕಾರಣಕ್ಕೂ ನಿಂಬೆಹಣ್ಣಿನ ದೀಪನ ಮನೆ ಒಳಗಡೆ ಅಂದರೆ ದೇವ್ರ ಮನೆಯಲ್ಲಿ ಹಚ್ಚಬಾರ್ದು. ಈ ದೀಪವನ್ನು ಮನೆಯ ಹೊರಗಡೆ ಅಂದರೆ ದೇವಸ್ಥಾನಗಳಲ್ಲೇ ಹಚ್ಚಬೇಕು. ಈ ದೀಪವನ್ನು ಹಚ್ಚೋದ್ರಿಂದ ರಾಹುಕೇತು ದೋಷ, ಶನಿ ದೋಷ ಅಥವಾ ಯಾವುದೇ ಗ್ರಹಗಳ ದೋಷಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಕೆಲವರೆಲ್ಲ ಇರೋವಂಥ ಕಡೆ ದೇವಸ್ಥಾನಗಳ ಹತ್ತಿರದಲ್ಲಿ ಇರೋದೇ ಇಲ್ಲ. ಅಂಥವರು ನಾನೀಗ ಮೊದಲೇ ತಿಳಿಸಿದ ಹಾಗೆ ನೀವು ಹೊಸಲಿನ ಹತ್ರ ಮಣ್ಣಿನ ದೀಪಗಳನ್ನು ಹಚ್ಚಿ, ಅದು ಕೂಡ ಒಳ್ಳೆ ಪ್ರತಿಫಲವನ್ನು ಕೊಡುತ್ತೆ.
ಈ ರೀತಿ ದೀಪಾರಾಧನೆಗಳನ್ನು ಮಾಡೋದ್ರಿಂದ ಮನೇಲಿ ಯಾವಾಗಲೂ ಜಗಳ, ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಅಥವಾ ಮನೆಯ ವಾಸ್ತುದೋಷ, ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ತೊಂದರೆ ಆಗುವಂಥದ್ದು, ಶತ್ರುಗಳ ಕಾಟ ಇರುವಂಥದ್ದು, ಮತ್ತು ರಾತ್ರಿ ಹೊತ್ತು ತುಂಬಾ ಕೆಟ್ಟ ಕನಸು ಬರುತ್ತೆ, ಕಾಳಸರ್ಪ ದೋಷಗಳೇನಾದರೂ ಇದ್ದರೆ ಇಂಥದ್ದೆಲ್ಲ ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ, ಅಥವಾ ಇದರ ನಿವಾರಣೆಗೆ ನಿಮಗೆ ಒಂದು ದಾರಿಯಾದರೂ ಸಿಗುತ್ತೆ. ಹಾಗಾಗಿ ಶಕ್ತಿ ದೇವತೆ ದೇವಸ್ಥಾನಗಳಲ್ಲಿ ಈ ರೀತಿ ದೀಪಾರಾಧನೆನ ಮಾಡಬೇಕು. ಹಾಗೆ ಈ ನಿಂಬೆಹಣ್ಣಿನ ದೀಪ ಹಚ್ಚುವಾಗ ಕೆಲವೊಂದು ತಪ್ಪುಗಳನ್ನು ಮಾಡಬೇಡಿ. ಈಗ ನೀವು ಪೀರಿಯಡ್ಸ್ ಆಗಿ 5 ದಿನ ಆಗಿದೆ ಅಂದರೆ 5 ದಿನ ಕಂಪ್ಲೀಟಾಗಿ 6ನೇ ದಿನ ಶುಕ್ರವಾರ ಮಂಗಳವಾರ ಏನಾದರೂ ಇತ್ತು ಅಂದರೆ ಆ ದಿನ ನೀವು ದೀಪ ಹಚ್ಬೋದು. ಅಂದರೆ ಕಂಪ್ಲೀಟ್ 5 ದಿನ ಆಗಿರಬೇಕು. ಮತ್ತು ನಿಮ್ಗೆ ಹುಷಾರಿಲ್ಲದಾಗಲೂ ಕೂಡ ಅಷ್ಟೇ ದೀಪನ ಹಚ್ಚಕ್ಕೆ ಹೋಗಬೇಡಿ. ಹಾಗೆ ನೀವೀಗ ಈ ದೀಪಾರಾಧನೆ ಶುರು ಮಾಡಿರ್ತೀರ, ಕಾರಣಾಂತರಗಳಿಂದ ಬೇರೆ ಊರಿಗೆ ಹೋಗುವಂಥದ್ದು, ತವ್ರ ಮನೆಗೆ ಹೋಗುವಂಥದ್ದು, ಈ ರೀತಿ ಏನಾದರೂ ಬಂದಾಗ ಅಲ್ಲಿರೋ ದೇವಸ್ಥಾನದಲ್ಲಿ ಹೋಗಿ ದೀಪ ಹಚ್ಬೋದಾ ಅಂದರೆ ಆ ರೀತಿ ಮಾಡೋ ಹಾಗಿಲ್ಲ. ನಿಮ್ಮ ಮನೆಯಲ್ಲಿ ಇದ್ದುಕೊಂಡು ನೀವು ಈ ದೀಪ ಹಚ್ಬೋದು. ಆ ರೀತಿ ಏನಾದರೂ ಹೊರಗಡೆ ಹೋಗುವಂಥ ಸಮಯ ಸಂದರ್ಭ ಬಂತು ಅಂದರೆ ಆ ವಾರ ಸ್ಕಿಪ್ ಮಾಡಿ ಮುಂದಿನ ವಾರದಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮತ್ತು ಮನೆಯಲ್ಲಿ ಈಗ ಊರ್ಗಿತ್ತಿರಾಗಿರಬಹುದು, ಅಕ್ಕ ತಂಗಿರಾಗಿರಬಹುದು, ಈ ರೀತಿ ಇಬ್ಬಿಬ್ಬರು ಹೆಣ್ಮಕ್ಳು ಒಟ್ಟೊಟ್ಟಿಗೆ ದೀಪ ಹಚ್ಚೋ ಆಗಿಲ್ಲ. ಆ ರೀತಿ ಏನಾದರೂ ಇದ್ದರೆ ಒಬ್ಬರು ಮಂಗಳವಾರ ಹಚ್ಚಿ ಇನ್ನೊಬ್ಬರು ಶುಕ್ರವಾರ ಹಚ್ಬೋದು. ಅಥವಾ ಇಬ್ಬರು ಒಂದೇ ಮನೆಗೆ ಸೇರಿದವ್ರು ಏನಾದರೂ ಆದರೆ ಇಬ್ಬರು ಕೂಡ ಒಟ್ಟಿಗೆ ದೀಪ ಹಚ್ಕೊಂಡು ಆರತಿ ಮಾಡ್ಬೋದು. ಆ ರೀತಿ ಬೇಕಾದರೆ ಮಾಡಿ. ಸಪ್ರೇಟಾಗಿ ಒಂದೇ ದಿನ ಇಬ್ಬರು ಹಚ್ಚೋ ಆಗಿಲ್ಲ. ಬೇಕಾದರೆ ಒಬ್ಬರು ಮಂಗಳವಾರ ಒಬ್ಬರು ಶುಕ್ರವಾರ ಮಾಡಬಹುದು. ಇನ್ನೂ ಕೂಡ ಈ ರೀತಿ ನೀವು ದೀಪ ಹಚ್ಚೋದಕ್ಕೆ ಅಂತ ಹೋದಾಗ ಒಳ್ಳೆ ಬಾರ್ಡ್ರ್ ಸೀರೆ ಆಗಿರ್ಬೋದು, ರೇಷ್ಮೆ ಸೀರೆ ಆಗಿರ್ಬೋದು, ಒಳ್ಳೆ ಕಾಟನ್ ಸ್ಯಾರಿ ಈ ರೀತಿ ಹಾಕ್ಕೊಂಡು ಹೋಗೋದು ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡುತ್ತೆ. ನಾವು ನಮ್ಮ ಕಷ್ಟ ಪರಿಹಾರಕ್ಕೋಸ್ಕರ ಹೋಗ್ತೀವಿ. ನಾವು ಹೇಗೆ ಹೋದರೆ ಏನು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಕೆಲವೊಂದರಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ. ಹಾಗಾಗಿ ಇಂಥ ವಿಧಾನಗಳಲ್ಲಿ ಮಾಡೋದ್ರಿಂದ ನಿಮಗೆ ತುಂಬ ಬೇಗ ಫಲ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಗೇಗೋ ಹೋಗಬಾರ್ದು. ದೇವರು ನಮಗೆ ಎಲ್ಲ ಅನುಕೂಲಗಳನ್ನು ಕೊಟ್ಟಿರುವಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಳೋದು ತುಂಬ ಒಳ್ಳೆಯದು. ನಾವು ಅಮ್ಮನವ್ರನ್ನ ನೋಡೋಕೆ ಹೋಗ್ತೀವಿ ಅಂದಾಗ ಒಂದು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋದರೆ ತುಂಬ ಒಳ್ಳೆಯದು. ಅದರಲ್ಲೂ ಈಗ ನಾವು ಶುಭ ಕಾರ್ಯಕ್ಕೆ ಹೋಗ್ತೀವಿ, ಒಳ್ಳೆ ಜಾಗಕ್ಕೆ ಹೋಗ್ತೀವಿ ಅಂದರೆ ಹೇಗಂದರೆ ಹಾಗೆ ಹೋಗೋದಿಲ್ಲ ಅಲ್ವಾ. ದೇವಸ್ಥಾನ ಕೂಡ ಒಂದು ಪವಿತ್ರವಾದಂಥ ಜಾಗ. ಅಲ್ಲಿಗೆ ಹೋಗ್ತೀವಿ ಅಂದಾಗ ತುಂಬ ನೀಟಾಗಿ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಆ ಕಾರಣದಿಂದನೇ ಹೇಳ್ತಾ ಇದ್ದೀನಿ, ನಿಂಬೆಹಣ್ಣಿನ ದೀಪ ಹಚ್ಚೋಕೆ ಹೋಗುವಂಥವ್ರು ಒಳ್ಳೆ ಬಾರ್ಡರ್ ಸ್ಯಾರಿ ಅಥವಾ ರೇಷ್ಮೆ ಸೀರೆ ಅಥವಾ ಕಾಟನ್ ಸ್ಯಾರಿನ ಹಾಕ್ಕೊಂಡೋಗಿ 2 ಕೈಗೆ ಬಳೆ ಹಾಕ್ಕೊಳ್ಳೋದು, ಹೂ ಮುಡ್ಕೊಳ್ಳೋದು, ಈ ರೀತಿ ನೀಟಾಗಿ ರೆಡಿಯಾಗಿ ಹೋಗಿ ಅಮ್ಮನವ್ರ ದರ್ಶನನೂ ಮಾಡಿ ದೀಪಾರಾಧನೆಯೂ ಮಾಡಿ. ಆ ತಾಯಿ ನಿಮ್ಮೆಲ್ಲ ಸಮಸ್ಯೆಗಳನ್ನು, ಕಷ್ಟಗಳನ್ನು ನಿವಾರಣೆ ಮಾಡ್ತಾ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ. ಸೂತಕಗಳು ಇರೋರು ನಿಂಬೆಹಣ್ಣಿನ ದೀಪನ ಹಚ್ಚಬಾರ್ದು. ಇನ್ನು ದೀಪಗಳನ್ನು ಯಾವ ರೀತಿ ಹಚ್ಚಬೇಕು, ಎಷ್ಟು ದೀಪಗಳು ಹಚ್ಚಬೇಕು ಅಂತಂದರೆ ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಲೆಕ್ಕ ಇಟ್ಕೊಳ್ತಾರೆ. ಮೊದಲನೇ ವಾರ 1 ನಿಂಬೆಹಣ್ಣು, 2ನೇ ವಾರ 2 ನಿಂಬೆಹಣ್ಣು, 3ನೇ ವಾರ 3 ನಿಂಬೆಹಣ್ಣು, ಈ ರೀತಿ ನಿಂಬೆ ಹಣ್ಣುಗಳನ್ನು ಲೆಕ್ಕ ತಗೊಳ್ತಾರೆ. ಆ ನಿಂಬೆಹಣ್ಣನ್ನು ಸರಿಯಾಗಿ ಮಧ್ಯಭಾಗಕ್ಕೆ ಕಟ್ ಮಾಡಿ ಒಳಗಡೆ ಇರುವಂಥ ತಿರುಳನ್ನೆಲ್ಲ ತೆಗೆದು ಆನಂತರ ಅದನ್ನು ಉಲ್ಟಾ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ 2 ತುಪ್ಪದ ಬತ್ತಿಗಳನ್ನು ಇಟ್ಟು ದೀಪ ಹಚ್ತಾರೆ. ಅಥವಾ ಅದೇ ಬತ್ತಿಗಳನ್ನು ಇಟ್ಟು ಅದಕ್ಕೆ ಎಳ್ಳೆಣ್ಣೆನ ಹಾಕಿ ಕೂಡ ದೀಪ ಹಚ್ತಾರೆ. ಮತ್ತು ಒಂದು ಅಡಿಕೆ ತಟ್ಟೆನ ತೊಗೊಂಡು ಹೋಗಿ ಅದಕ್ಕೆ ಅಕ್ಕಿ ಹಾಕಬೇಕು ಅಂತಲೇ ಏನಿಲ್ಲ, ಅಕ್ಕಿ ಹಾಕಿದ್ರೆ ಒಳ್ಳೆಯದು, ಹಾಕದೇ ಇದ್ರೂ ನಡೆಯುತ್ತೆ. ಬರೀ ದೀಪಗಳನ್ನು ಬೇಕಾದರೆ ಇಟ್ಟು ಹಚ್ಚಿ ಹೂವಿಂದ ಅಲಂಕಾರ ಮಾಡಿ ದೇವಿಗೆ ಆರತಿ ಮಾಡ್ಬೋದು. ಆನಂತರ ಆ ದೀಪಗಳನ್ನೆಲ್ಲ ಅಲ್ಲೇ ಬಿಟ್ಟು ಬರಬಹುದು. ಮತ್ತು ಇನ್ನೊಂದು ರೀತಿ ಕೂಡ ಲೆಕ್ಕ ತಗೋಬೋದು. ಮೊದಲನೇ ವಾರ 2 ದೀಪ, 2ನೇ ವಾರ 4 ದೀಪ, 3ನೇ ವಾರ 6 ದೀಪ, ಈ ರೀತಿ ದೀಪಗಳ ಸಂಖ್ಯೆನ ಹೆಚ್ಚಿಸ್ಕೊಂಡು ಹೋಗುವಂಥದ್ದು. 3 ಶುಕ್ರವಾರ, 5 ಶುಕ್ರವಾರ, 9 ಶುಕ್ರವಾರ, 16 ಶುಕ್ರವಾರ, ಈ ರೀತಿ ಅವರವರ ಶಕ್ತಿಯಾನುಸಾರ ಸಂಕಲ್ಪ ಮಾಡಿಕೊಂಡು ಎಷ್ಟು ಶುಕ್ರವಾರ ಮಾಡ್ತೀರಾ ಅಂತ ಮಾಡಬಹುದು. ಈ ಆಷಾಢದಲ್ಲಿ ನಮಗೆ 4 ಶುಕ್ರವಾರ ಸಿಗುತ್ತೆ. ಒಂದು ಶ್ರಾವಣ ಶುಕ್ರವಾರನೂ ಕೂಡ ಸೇರಿಸ್ಕೊಂಡು 5 ಶುಕ್ರವಾರ ಮಾಡಿ, ಅಥವಾ ಕಂಪ್ಲೀಟಾಗಿ 8 ಶುಕ್ರವಾರ ಮಾಡ್ತೀರಾ ಅನ್ನೋದಾದರೆ ಆಷಾಢ ಮತ್ತು ಶ್ರಾವಣದಲ್ಲೂ ಕೂಡ ಮಾಡಬಹುದು. ಇನ್ನು ಮಧ್ಯದಲ್ಲಿ ಪೀರಿಯಡ್ಸ್ ಡೇಟ್ ಬರೋದ್ರಿಂದ ನೀವೀಗ ಶುರು ಮಾಡಿದ್ರೆ ನಿಮಗೆ ಶ್ರಾವಣದಲ್ಲಿ ಮುಗಿಯುತ್ತೆ. ಹಾಗಾಗಿ 5 ವಾರ ಸಂಕಲ್ಪ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಇನ್ನು ಈ ರೀತಿಯೆಲ್ಲ ಲೆಕ್ಕ ಇಟ್ಕೊಳ್ಳೋದಕ್ಕೆ ನಮಗೆ ಗೊತ್ತಾಗಲ್ಲ ಅಂತ ಅನ್ನೋರು 5 ಶುಕ್ರವಾರ 5 ದೀಪಗಳನ್ನು ಹಚ್ಚುವಂಥದ್ದು. 3 ನಿಂಬೆಹಣ್ಣು ತೊಗೊಂಡು ಹೋದರೆ ಅದನ್ನು ಕರೆಕ್ಟಾಗಿ ಮಧ್ಯಕ್ಕೆ ಕಟ್ ಮಾಡಿದರೆ 6 ಹೋಳಾಗತ್ತೆ. ಅದರಲ್ಲಿ 5 ಹೋಳನ್ನು ನೀವು ಉಪಯೋಗಿಸ್ಕೊಂಡು ದೀಪ ಮಾಡಬಹುದು. ಇನ್ನು ಕೆಲವರು ಮನೆಯಲ್ಲೇ ದೀಪಗಳನ್ನು ರೆಡಿ ಮಾಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಹಚ್ತೀವಿ ಅಂತ ಕೇಳ್ತೀರಾ. ಆದರೆ ಆ ನಿಂಬೆಹಣ್ಣಿನ ರಸನ ಏನು ಮಾಡೋದು ಅಂತ ಕೂಡ ಕೇಳ್ತೀರಾ. ಈ ನಿಂಬೆಹಣ್ಣಿನ ರಸನ
ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು. ಯಾಕಂದರೆ ನಿಂಬೆ ಹಣ್ಣನ್ನು ಬಲಿ ರೀತಿಯಲ್ಲಿ ಉಪಯೋಗಿಸೋದ್ರಿಂದ, ಇವಾಗ ನಾವು ಯಾವ ರೀತಿ ಬೂದು ಕುಂಬಳಕಾಯಿ ಆಗಿರ್ಬೋದು, ನಿಂಬೆ ಹಣ್ಣಾಗಿರ್ಬೋದು, ಇದನ್ನೆಲ್ಲ ದೃಷ್ಟಿ ತೆಗೆದು ಅದನ್ನು ಉಡಿತೀವಲ್ವ, ಹಾಗಾಗಿ ಇದು ದೋಷ ನಿವಾರಣೆಗೆ ಅಂತ ಈ ದೀಪಾರಾಧನೆ ಮಾಡೋದ್ರಿಂದ ಇದರ ರಸನ ಮತ್ತೆ ನಾವು ಉಪಯೋಗಿಸ್ಬಾರ್ದು. ಹಾಗಾಗಿ ನೀವು ಮನೇಲೇ ದೀಪ ಮಾಡಿದ್ರೂ ಆ ರಸನ ಒಂದು ಕವರ್ನಲ್ಲೋ ಅಥವಾ ಒಂದು ಬಾಕ್ಸ್ನಲ್ಲೋ ಹಿಂಡಿಕೊಂಡು ಹೊರಗಡೆ ಚೆಲ್ಬಿಡಿ, ಅಥವಾ ನಿಮ್ಮ ಅಡುಗೆ ಮನೆ ಸಿಂಕಲ್ಲಿ ಕೂಡ ಚೆಲ್ಬೋದು. ಇನ್ನು ನೀವು ಹೊರಗಡೆ ದೇವಸ್ಥಾನದಲ್ಲಿ ದೀಪ ಮಾಡೋದಾದರೆ ಅಲ್ಲೂ ಕೂಡ ಅದೇ ರೀತಿ ಒಂದು ಜಾಗ ಮಾಡಿರ್ತಾರೆ, ನೀವು ಅಲ್ಲಿ ಆ ರಸನೆಲ್ಲ ಹಿಂಡಿ ಚೆಲ್ಲಿ ಆನಂತರ ದೀಪಗಳನ್ನ ಮಾಡ್ಕೋಬಹುದು. ಸ್ನೇಹಿತರೆ, ಆಷಾಢ ಮಾಸದಲ್ಲಿ ಹಚ್ಚುವಂಥ ನಿಂಬೆಹಣ್ಣಿನ ದೀಪದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಅದರ ಜೊತೆಗೆ ಹೊಸ್ಲಿನ ಪೂಜೆ, ಹೊಸ್ಲತ್ರ ಹಚ್ಚುವಂಥ ದೀಪದ ಬಗ್ಗೆ ಕೂಡ ಈ ಆಷಾಢ ಮಾಸದ ಶ್ರೇಷ್ಠವಾದ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಆಚರಣೆ ಮಾಡಿ. ತುಂಬಾ ಸರಳವಾದಂಥ ವಿಧಾನ. ನಿಮ್ಮ ಎಲ್ಲ ಬಯಕೆಗಳು ಬೇಡಿಕೆಗಳು ಈಡೇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗಿ ಬರ್ಲಾ?